ನೋಡ್ಬೋದು ಪನ್ನೀರ್ ಕಟ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಗೈಸ್, ನಾವೀಗ ಪನ್ನೀರ್ ತವಾ ಫ್ರೈ ಮಾಡೋಕ್ಕೆ ಫಸ್ಟು 1 ಸ್ಪೂನ್ ಆಯಿಲ್ ತಗೊಂಡಿದ್ದೀವಿ, 1 ಸ್ಪೂನ್ ಉಪ್ಪು, ನ್ಯಾಚುರಲ್ 1 ಸ್ಪೂನ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ 2 ಸ್ಪೂನ್, ಹಾಗೆ ಮೊಸರನ್ನು ತಗೊಂಡಿದ್ದೀವಿ. ಇದ್ರಲ್ಲಿ ಬರೀ ನಾವು 2 ಸ್ಪೂನ್ ಮಾತ್ರ ಆ್ಯಡ್ ಮಾಡೋದು. ಈಗ ನಾವು 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕ್ತಿದ್ದೀವಿ, ಹಾಗೆ 2 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಉಪ್ಪು, 1.5 ಸ್ಪೂನ್ ಉಪ್ಪು, ಬ್ಲ್ಯಾಕ್ ಟರ್ಮರಿಕ್ ಪೌಡರ್, 4 ಸ್ಪೂನ್ ಮೊಸರು, ಆಮೇಲೆ 1 ಸ್ಪೂನ್ ಆಯಿಲ್ ಹಾಕೋತಿದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಇನ್ನು ಸೆಟ್ ಆಗೋಕ್ಕೆ ಅರ್ಧ ಗಂಟೆ ಬಿಡಬೇಕು. ನೋಡ್ಬೋದು ಈ ಕನ್ಸಿಸ್ಟೆನ್ಸಿಸ್ ಬರಬೇಕು, ಸ್ವಲ್ಪ ತಿಕ್ಕಾಗೇ ಇರಲಿ. ಇದನ್ನು ಒಂದು 15 ಅಥವಾ ಹಾಫ್ ಆ್ಯನ್ ಅವರ್ ಬಿಟ್ಬಿಡೋಣ. ಫ್ರೀಸ್ ಆಗೋದು ಸ್ವಲ್ಪ ಗಟ್ಟಿಯಾಗಬೇಕು, ಸೆಟ್ ಆಗಬೇಕು ಪೂರ್ತಿ. ಹಚ್ಚಿದ್ದೀವಿ. ಇದಕ್ಕೆ ಒಂದೊಂದು ಪನ್ನೀರ್ ಹಾಕ್ಕೊಂಡು ಇದ್ರ ಮೇಲೆಲ್ಲ ನೀಟಾಗಿ ಸೋರ್ಕೊಬಿಟ್ಟು ತವದ ಮೇಲೆ ಇಟ್ಟರೆ ಆಯಿತು. ಸ್ವಲ್ಪ ಎಣ್ಣೆ ಸರಿಬೇಕು ತವಕ್ಕೆ, ಇಲ್ಲ ಅಂದರೆ ಅಲ್ಲೇ ಅಂಟ್ಕೊಬಿಡ್ತದೆ. ರಿಸಲ್ಟ್ ಮಾತ್ರ ಸಖತ್ತಾಗಿತ್ತು. ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.